ನಮಸ್ಕಾರ ವೀಕ್ಷಕರೇ, ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣದ ಹರಿವು ಯಾವಾಗಲೂ ಒಂದೇ ಸಮನಾಗಿರುತ್ತದೆ ಅಥವಾ ಬಹಳ ಕಷ್ಟಪಟ್ಟು ದುಡಿದರೂ ಕೊನೆಯ ಕ್ಷಣದಲ್ಲಿ ಕೈಗೆ ಸಿಗಬೇಕಾದ ಹಣ ಕೈತಪ್ಪಿ ಹೋಗುತ್ತಿದೆಯೇ? ಒಂದು ಪ್ರಶ್ನೆ ಕೇಳ್ತೇನೆ. ಬುದ್ಧಿವಂತಿಕೆಯಲ್ಲಿ ಕುಂಭರಾಶಿಯವರಿಗೆ ಸಾಟಿ ಇಲ್ಲ, ಆದರೆ ಆ ಬುದ್ಧಿವಂತಿಕೆಗೆ ತಕ್ಕ ಪ್ರತಿಫಲ ಅಥವಾ ಸಂಪತ್ತು ನಿಮ್ಮ ಬಳಿ ನಿಲ್ಲುತ್ತಿದೆಯೇ? ಇದು ಕೇವಲ ನಿಮ್ಮ ಅದೃಷ್ಟದ ವಿಷಯವೇ ಅಥವಾ ಶನಿ ಮಹಾತ್ಮಗ ಕೃಪೆ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಇದಕ್ಕೆ ಸಂಬಂಧವಿದೆಯೇ? ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯ ಅಧಿಪತಿ ಶನಿದೇವ. ಶನಿ ಎಂದರೆ ನ್ಯಾಯ, ಶಿಸ್ತು ಹಾಗೂ ವಿಳಂಬಿತವಾದರೂ ಅತ್ಯಂತ ಸ್ಥಿರವಾದ ಫಲಿತಾಂಶದ ಸಂಕೇತ. ಆದರೆ ಒಂದು ಸತ್ಯವನ್ನು ತಿಳಿಯಬೇಕು. ಸಂಪತ್ತು ಹಾಗೂ ಐಶ್ವರ್ಯವನ್ನು ನಿಯಂತ್ರಿಸುವ ಶಕ್ತಿ ಮಹಾಲಕ್ಷ್ಮೀ ದೇವಿಯ ಕಟಾಕ್ಷ. ಕುಂಭರಾಶಿಯವರು ಬಹಳ ದೂರದೃಷ್ಟಿ ಉಳ್ಳವರು, ಹೊಸ ಐಡಿಯಾಗಳನ್ನು ಹೊಂದಿರುವವರು. ಆದರೆ ಆರ್ಥಿಕವಾಗಿ ಬೆಳೆಯಲು ಕೆಲವೊಮ್ಮೆ ಅವರು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಕುಂಭರಾಶಿಯವರು ಯಾವ ಉಪಾಯಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷವನ್ನು ತಮ್ಮದಾಗಿಸಿಕೊಳ್ಳಬಹುದು? ಯಾವ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಹಣದ ಸ್ಥಿರತೆಯನ್ನು ಹೆಚ್ಚಿಸಬಹುದು? ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗಬಹುದು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಕುಂಭರಾಶಿಯವರಿಗೆ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ನಿಜವಾದ ಹಾಗೂ ಪರಿಣಾಮಕಾರಿ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ. ಕುಂಭರಾಶಿಯವರೇ, ಜ್ಯೋತಿಷ್ಯದಲ್ಲಿ ಕುಂಭರಾಶಿಯ ಅಧಿಪತಿ ಶನಿದೇವ. ಶನಿದೇವ ಕರ್ಮ ಫಲದಾತ, ಅಂದರೆ ನೀವು ಎಷ್ಟು ಕೆಲಸ ಮಾಡುತ್ತೀರೋ ಅಷ್ಟು ಫಲವನ್ನು ಶನಿದೇವ ಕರುಣಿಸುತ್ತಾನೆ. ಈ ಕಾರಣದಿಂದ ಕುಂಭರಾಶಿಯವರು ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಕೆಲಸ ಮಾಡುತ್ತಾರೆ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ಶನಿದೇವ ನಿಮಗೆ ಕರ್ತವ್ಯ ನಿಷ್ಠೆಯನ್ನು ನೀಡುತ್ತಾನೆ, ಆದರೆ ಲಕ್ಷ್ಮೀ ಕಟಾಕ್ಷ ಪಡೆಯಲು ಶುಕ್ರ ಹಾಗೂ ಗುರುಗ್ರಹದ ಅನುಗ್ರಹವು ಅತ್ಯಗತ್ಯ. ಕುಂಭರಾಶಿಯವರಿಗೆ ದ್ವಿತೀಯಾಧಿಪತಿ ಅಥವಾ ಧನಸ್ಥಾನದ ಅಧಿಪತಿಯಾಗಿ ಗುರುಗ್ರಹ ಬರುವುದರಿಂದ ನಿಮ್ಮ ಆರ್ಥಿಕ ಪ್ರಗತಿಯು ನಿಮ್ಮ ಜ್ಞಾನ, ದೂರದೃಷ್ಟಿ ಹಾಗೂ ನೀವು ಮಾಡುವ ಸತ್ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕುಂಭರಾಶಿಯವರು ಹಣ ಸಂಪಾದನೆ ಮಾಡಲು ಸಮರ್ಥರಾಗಿರುತ್ತಾರೆ, ಆದರೆ ಅತಿಯಾದ ಯೋಚನೆ ಹಾಗೂ ಕೆಲವೊಮ್ಮೆ ಸಿಗುವ ವಿಳಂಬಿತ ಫಲಿತಾಂಶದಿಂದಾಗಿ ನಿರಾಶರಾಗಬಹುದು. ಹೀಗಾಗಿ ಶಾಸ್ತ್ರದಲ್ಲಿ ಕೆಲವು ಸರಳ ಉಪಾಯಗಳನ್ನು, ಅದರಲ್ಲೂ 4 ಮುಖ್ಯ ಉಪಾಯಗಳನ್ನು ತಿಳಿಸಿಕೊಡುತ್ತೇನೆ ಬನ್ನಿ. ಉಪಾಯ 1. ಶನಿದೇವರ ಆರಾಧನೆ ಹಾಗೂ ಶಿಸ್ತು. ಕುಂಭರಾಶಿಯವರಿಗೆ ಅತ್ಯಂತ ಪ್ರಮುಖ ಉಪಾಯವೆಂದರೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿದೇವರ ಪ್ರಾರ್ಥನೆ ಮಾಡುವುದು. ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರುವುದರಿಂದ ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ಶನಿದೇವನಿಗೆ ಶಿಸ್ತು ಎಂದರೆ ತುಂಬ ಇಷ್ಟ. ಹೀಗಾಗಿ ನಿಮ್ಮ ಕೆಲಸದಲ್ಲಿ ಸಮಯ ಪಾಲನೆ ಹಾಗೂ ಶಿಸ್ತನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡುತ್ತದೆ. ಉಪಾಯ 2. ಶುಕ್ರವಾರ ಲಕ್ಷ್ಮೀ ಪೂಜೆ ಹಾಗೂ ಮಂತ್ರಜಪ. ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ ಶುಕ್ರವಾರ. ಆ ದಿನ ಸಂಜೆ ಸಮಯದಲ್ಲಿ ಮನೆ ಸ್ವಚ್ಛವಿರಲಿ, ಮನೆಗೆ ದೀಪ ಹಚ್ಚಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬಹುದು. ಕುಂಭರಾಶಿಯವರಿಗೆ ಹಣಕಾಸಿನ ಹರಿವು ಸರಾಗವಾಗಲು ಲಕ್ಷ್ಮೀದೇವಿಯ ಕೃಪೆ ಅತ್ಯಗತ್ಯ. ನಂತರ ಸರಳವಾಗಿ ಈ ಮಂತ್ರವನ್ನು ಜಪಿಸಬಹುದು. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಬಹುದು. ಇದು ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಒಂದು ಅದ್ಭುತ ಸ್ಪಷ್ಟತೆಯನ್ನು ತರಬಹುದು. ಉಪಾಯ 3. ದಾನ ಧರ್ಮ ಹಾಗೂ ಮಾನವೀಯತೆ. ಕುಂಭರಾಶಿಯವರು ಸ್ವಾಭಾವಿಕವಾಗಿ ಮಾನವೀಯ ಗುಣವುಳ್ಳವರು. ಶಾಸ್ತ್ರದಲ್ಲಿ ಹೇಳುವಂತೆ ನೊಂದವರಿಗೆ ಸಹಾಯ ಮಾಡುವುದು ಕುಂಭರಾಶಿಯವರಿಗೆ ಅತ್ಯಂತ ಹೆಚ್ಚು ಪುಣ್ಯವನ್ನು ತಂದುಕೊಡುತ್ತದೆ. ಸಾಧ್ಯವಾದರೆ ಶನಿವಾರದಂದು ನಿರ್ಗತಿಕರಿಗೆ ಅಥವಾ ವಿಕಲಚೇತನರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಇದು ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಸುಗಮಗೊಳ್ಳುತ್ತದೆ. ಉಪಾಯ 4. ಪಶ್ಚಿಮ ದಿಕ್ಕಿನ ಶುಚಿತ್ವ. ಕುಂಭರಾಶಿಯವರಿಗೆ ಪಶ್ಚಿಮ ದಿಕ್ಕು ಬಹಳ ಮುಖ್ಯ. ನಿಮ್ಮ ಮನೆಯ ಪಶ್ಚಿಮ ದಿಕ್ಕು ಯಾವಾಗಲೂ ಸ್ವಚ್ಛವಿರಲಿ. ಅಸ್ವಚ್ಛ ಸ್ಥಳದಲ್ಲಿ ಧನಶಕ್ತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದರ ಕಾರಣದಿಂದ ಪ್ರತಿದಿನ ಮನೆ ಸ್ವಚ್ಛವಿರಲಿ. ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ನೀಲಿ ಬಣ್ಣದ ವಸ್ತುಗಳನ್ನು ಇಡುವುದು ಅಥವಾ ಅಲ್ಲಿ ಅಚ್ಚುಕಟ್ಟಾಗಿ ವಸ್ತುಗಳನ್ನು ಜೋಡಿಸುವುದು ನಿಮ್ಮ ಮನೆಯಲ್ಲಿ ಸಮೃದ್ಧಿಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಆರ್ಥಿಕ ಸ್ಥಿರತೆಗೆ ಬಹಳ ಸಹಕಾರಿ. ಕುಂಭರಾಶಿಯವರೇ, ಒಂದು ಸತ್ಯವನ್ನು ಹೇಳಬೇಕು. ನಿಮ್ಮ ರಾಶಿಯ ದೊಡ್ಡ ಶಕ್ತಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ವಿಶ್ಲೇಷಣಾತ್ಮಕ ಮನಸ್ಸು. ಆದರೆ ಕೆಲವೊಮ್ಮೆ ಅತಿಯಾದ ಯೋಚನೆ ಆತಂಕಕ್ಕೆ ಕಾರಣವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಅತಿಯಾದ ಯೋಚನೆಯಿಂದ ಕೆಲಸವನ್ನು ಮುಂದೂಡುವುದು ಹಣದ ಹರಿವಿಗೆ ಅಡ್ಡಿಯಾಗಬಹುದು. ಹೀಗಾಗಿ ಸ್ವಲ್ಪ ಧೈರ್ಯ, ಸರಿಯಾದ ಯೋಜನೆ ಹಾಗೂ ಕೆಲಸದಲ್ಲಿ ಜಾಗರೂಕತೆ ಅತ್ಯಗತ್ಯ. ಲಕ್ಷ್ಮೀ ಕಟಾಕ್ಷದ ನಿಜವಾದ ಅರ್ಥ. ಇಲ್ಲಿ ಒಂದು ಮಹತ್ವದ ವಿಷಯ ತಿಳಿಯಬೇಕು. ಲಕ್ಷ್ಮೀ ಕಟಾಕ್ಷವೆಂದರೆ ಕೇವಲ ಹಣ ಮಾತ್ರವಲ್ಲ, ಅದು ಆರೋಗ್ಯ, ಕುಟುಂಬದ ಸಂತೋಷ, ಮನಸ್ಸಿನ ಶಾಂತಿ ಹಾಗೂ ಜೀವನದಲ್ಲಿ ಸಮತೋಲನ. ಹಣ ಇದ್ದರೂ ಸಂತೋಷವಿಲ್ಲದಿದ್ದರೆ ಅದು ಸಂಪೂರ್ಣ ಸಮೃದ್ಧಿಯಲ್ಲ. ಹೀಗಾಗಿ ಲಕ್ಷ್ಮೀ ಕಟಾಕ್ಷವೆಂದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿ ಎಂದು ಅರ್ಥ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಯಾವ ಸ್ಥಿತಿಯೇ ಇದ್ದರೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಶ್ರಮ, ಶಿಸ್ತು ಹಾಗೂ ದೇವರ ಮೇಲಿನ ನಂಬಿಕೆ.
ಈ 3 ಇದ್ದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಜ್ಯೋತಿಷ್ಯ ನಮಗೆ ದಾರಿ ತೋರಿಸುತ್ತದೆ, ಆದರೆ ನಡೆಯುವುದು ನಮ್ಮ ಕೈಯಲ್ಲಿದೆ. ಹೀಗಾಗಿ ಕುಂಭರಾಶಿಯವರೇ, ಈ ವಿಡಿಯೋದಲ್ಲಿ ಹೇಳಿದ ಸಣ್ಣ ಉಪಾಯಗಳನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಬಹುದು. ಆದರೆ ನಾನು ನಿಮ್ಮನ್ನು ಕೇಳಲು ಇಷ್ಟಪಡುತ್ತೇನೆ, ನೀವು ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿಗೆ ಸಂಬಂಧಿಸಿದ ಅತಿ ದೊಡ್ಡ ಸವಾಲು ಏನು? ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವಗಳನ್ನು ಓದಲು ನನಗೆ ತುಂಬ ಸಂತೋಷವಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಜೀವನದ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ. ಅಲ್ಲಿಯವರೆಗೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.